ಮೊನ್ನೆ ಎಸ್ ನಿನ್ನೆನೋ ಇವತ್ತು ಗ್ರೀನ್ ಸಿಗ್ನಲ್ ನೋಡಿ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪಾದಯಾತ್ರೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. 3 ದಿನದಲ್ಲಿ 3 ವರಸೆಯನ್ನು ಬದಲ ಮಾಡ್ದಂಗೆ ಆಯಿತು ಕುಮಾರಸ್ವಾಮಿ ಅವರು. ಈಗ ರಾಜ್ಯ ಬಿಜೆಪಿ ಕುಮಾರಸ್ವಾಮಿ ಅವರ ಹೈಕಮಾಂಡ್ ಅನ್ನೋ ಥರ ಇದೆ ಪರಿಸ್ಥಿತಿ. ಎಲ್ಲೋ ಅಂದ್ಕೊಂಡಿದ್ರು ದೋಸ್ತಿ ಬ್ರೇಕಪ್ ಆಗುತ್ತೆ ಅಂತ ಹೇಳಿ, ಬಟ್ ಈಗ ಒಂದು ರೀತಿ ಮತ್ತೆ ನಿರೀಕ್ಷೆ ಜಾಸ್ತಿ ಆಗ್ತಾ ಇದೆ. ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಆದರೆ ಕಂಡೀಷನ್ ಸಪ್ಲೈ. ಪ್ರೀತಮ್ ಗೌಡ್ರನ್ನ ದೂರ ಇಡಬೇಕು ಅನ್ನುವಂಥ ಷರತ್ತನ್ನು ವಿಧಿಸಿದ್ದಾರೆ ಎಚ್ ಡಿ ಕೆ. ಕುಮಾರಸ್ವಾಮಿ ಷರತ್ತಿಗೆ ಒಪ್ಕೊಂಡಿದೆ ಬಿಜೆಪಿ ಹೈಕಮಾಂಡ್, ಒಪ್ಕೊಳ್ಳೇಬೇಕು, ಇಲ್ದಿದ್ರೆ ಮೈತ್ರಿ ಕಟ್. JDS ಬಾಹುಳ್ಯದ ಪ್ರದೇಶಗಳಲ್ಲಿ ಬಿಜೆಪಿ ಕ್ರೆಡಿಟನ್ನು ತೆಗೆದುಕೊಳ್ಬಾರ್ದು. ನಮ್ಮ ಶಕ್ತಿ ಇದೆ, ಇಲ್ಲಿ ನಮ್ಮ ಸಾಮರ್ಥ್ಯ ಇದೆ, ನಮ್ಮ ಭದ್ರಕೋಟೆ ಅದು, ನೀವು ಕ್ರೆಡಿಟನ್ನು ತೆಗೆದುಕೊಳ್ಬಾರ್ದು. ಪಾದಯಾತ್ರೆ JDS ನೇತೃತ್ವದಲ್ಲೇ ನಡಿಬೇಕು. ಎಲ್ಲ ಕಡೆ JDS ನಾಯಕರಿಗೆ ಮೊದಲ ಪ್ರಾಶಸ್ತ್ಯವನ್ನು ನೀಡಬೇಕು. ಕುಮಾರಸ್ವಾಮಿ ಷರತ್ತುಗಳಿಗೆ ಒಲ್ಲದ ಮನಸ್ಸಿನಿಂದ ಈಗ ಬಿಜೆಪಿ ಒಪ್ಪಿಗೆಯನ್ನು ಕೊಟ್ಟಿದೆ. ವಿಜೇಂದ್ರ ಅವರು ಜೊತೆಗೆ JP ನಡ್ಡಾ, ಪ್ರಹ್ಲಾದ್ ಜೋಶಿ ಮತ್ತು ರಾಜ್ಯ ಉಸ್ತುವಾರಿ ಅಗರ್ವಾಲು ಎಲ್ಲ ಸಭೆ ಮಾಡಿದರು ದೆಹಲಿಯಲ್ಲಿ. ಅವರ ಮನವೊಲಿಸುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ. ಆಗಸ್ಟ್ 3ಕ್ಕೆ JDS ಮತ್ತು ಬಿಜೆಪಿ ಪಾದಯಾತ್ರೆ ಮಾಡೋಕೆ ಈಗ ತೀರ್ಮಾನ ಆಗಿದೆ ಆಲ್ರೆಡಿ. ಬಟ್ ಕುಮಾರಸ್ವಾಮಿಯವರ ಒಂದು ಪವರ್ ಗೊತ್ತಾಗ್ತಾ ಇದೆ ಇಲ್ಲಿ, ಅವರೇ ಹ್ಯಾಂಡಲ್ ಮಾಡೋದಂಗೆ ಇದೆ ಇಲ್ಲಿ. ಪ್ರೀತಮ್ ಗೌಡ ಬಂದರೆ ನಾನು ಬರಲ್ಲ, ದೇವೇಗೌಡರ ಫ್ಯಾಮಿಲಿ ಮುಗಿಸೋಕೆ ಬಂದವ ಅವನು, ಪೆಂಡ್ರೈವ್ ಹಂಚಿದವ ಅವನು, ನಮ್ಮ ಕುಟುಂಬದ ವಿರುದ್ಧ ಮಾತಾಡಿದವನು, ಅವನ ಜೊತೆಗೆ ಅವನ ನೇತೃತ್ವದಲ್ಲಿ ನಾನು ಅಡಿಗೆ ಮಾಡಿ ನಾನು ಹೆಜ್ಜೆ ಹಾಕಬೇಕಾ ಅಲ್ಲಿ, ಬೇಕಾಗಿಲ್ಲ, ನಾನು ಬರಲ್ಲ ಅಂತ ಹೇಳಿದ್ರು ಅವರು. BJP ಹೈಕಮಾಂಡ್ ಪತ್ರಗುಟ್ಟು ಹೋಗ್ಬಿಡ್ತು. ಏನಪ್ಪ ಇದು ಹಿಂಗೆ ಶೇಕ್ ಆಗ್ತಿದೆ ಮೈತ್ರಿ, ಕುಮಾರಸ್ವಾಮಿ ಹಿಂಗೊಂಡ್ಬಿಟ್ರು, ಇದು ಜಾಸ್ತಿ ದಿನ ಇರಲ್ವಾ ಅಂಥೇಳಿ. BJPಯವ್ರಿಗೆ ಟೆನ್ಷನ್ನು, ಅವ್ರ ಪಕ್ಷದಲ್ಲೇ ಎಲ್ಲ ಸರಿ ಇಲ್ಲ, ಅವ್ರದ್ದೇ 3-4 ಬಣ ಆಗಿಬಿಟ್ಟಿದೆ ಈ ಪಾದಯಾತ್ರೆ ವಿಚಾರ. ನಾನು ವಿಜೇಂದ್ರ ವಿರುದ್ಧವಾಗಿ ಇನ್ನು ಪ್ರೀತಮ್ ಗೌಡ ಅವ್ರ ನೇತೃತ್ವ ಕೊಟ್ಬಿಟ್ಟಿದ್ರಿ ಅವರು. ಕುಮಾರಸ್ವಾಮಿಯವ್ರು ಕೇಳಿಬಿಡ್ತಾರಾ? ಹಾವು ಮುಗಿಸಿದ್ದಂಗೆ ಇನ್ನೂ ಜಾಸ್ತಿ ಆಗಿಬಿಡ್ತಾ ಇದೆ. ಕಂಡೀಷನ್ ಸಪ್ಲೈ. ಪ್ರೀತಮ್ ಗೌಡ ಯಾವುದೇ ಕಾರಣಕ್ಕೂ ಪಾದಯಾತ್ರೆಗೆ ಬರೋಂಗಿಲ್ಲ, ಹಳೆ ಮೈಸೂರು ಭಾಗದಲ್ಲಿ ಕಾಲಿಡಂಗಿಲ್ಲ, ನಮ್ಮ ಕುಟುಂಬದ ವಿರುದ್ಧ ಮಾತಾಡೋಂಗಿಲ್ಲ, ತುಟಿ ಪಿಟ್ಟಕ್ಕೆ ಅನ್ಬಾರ್ದು. ನೋಡಿ, ಎಲ್ಲೆಲ್ಲಿಂದ ಲಾಕ್ ಮಾಡಬೇಕು, ಪ್ರೀತಮ್ ಗೌಡರು ಬಾಯಿ ಮುಚ್ಚಿಸ್ಬೇಕು, ಅದನ್ನು ಕುಮಾರಸ್ವಾಮಿಯವರು ಮಾಡ್ತಾ ಇದ್ದಾರೆ. ನಮ್ಮ ಬಾಹುಳ್ಯ ಇರುವಂಥ ಪ್ರದೇಶ ಮಂಡ್ಯ, ಮೈಸೂರು, ರಾಮನಗರ, ಹಳೆ ಮೈಸೂರು ಭಾಗ, BJPಯವರು ಅದರ ಕ್ರೆಡಿಟನ್ನು ತೆಗೆದುಕೊಳ್ಬಾರ್ದು. ನಮ್ಮ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ನಮ್ಮ ನೇತೃತ್ವದಲ್ಲೇ ಪಾದಯಾತ್ರೆ ಸಾಗಬೇಕು, ಸ್ಥಳೀಯ ನಾಯಕರನ್ನು ಒಗ್ಗಟ್ಟಿಗೆ ತೆಗೆದುಕೊಂಡು ಹೋಗಬೇಕು. ಆಮೇಲೆ ಮೂಲೆ ಗುಂಪು ಮಾಡಿದರು, ಬರೀ BJPಯವರೇ ಇಲ್ಲಿ ಬಂದಿದ್ರು, ಅವರು ಕ್ರೆಡಿಟನ್ನು ತೆಗೆದುಕೊಂಡು ಹೋದರು ಅಂತ ಆಗಬಾರ್ದು. ಒಗ್ಗಟ್ಟಿನ ಮೂಲಕ ಪಾದಯಾತ್ರೆ ಮಾಡಬೇಕು ಅಂಥೇಳಿ ಕುಮಾರಸ್ವಾಮಿಯವರು ಈಗ ಮನವೊಲಿಕೆಗೆ ಎಸ್ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ಮೊನ್ನೆ ಆರಂಭದಲ್ಲಿ ಓಕೆ ಅಂತ ಹೇಳಿದರು, ನಿನ್ನೆ ನೋಡಿದರೆ ಡೈರೆಕ್ಟಾಗಿ ಓಪನ್ ಸ್ಟೇಟ್ಮೆಂಟ್, ಯಾರೀ ಪ್ರೀತಮ್ ಗೌಡ ಅಂತೇಳಿ ಈ ರೀತಿ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದರು. ಈಗ ನೋಡಿದರೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅಂದರೆ BJP ನಾಯಕರಿಗೆ ಭಯ ಶುರುವಾಗ್ಬಿಡ್ತು, ಎಲ್ಲಿ ಕೈ ಬಿಟ್ಟು ಹೋಗ್ಬಿಡುತ್ತೋ ಅಂಥೇಳಿ. ಮೈತ್ರಿ ಭವಿಷ್ಯದ ಚಿಂತೆ ಅವ್ರಿಗೆ. ಇಲ್ಲೆಲ್ಲ ಒಪ್ಕೊಂಡಿದ್ರು ಕೆಲವೊಬ್ಬ ನಾಯಕರು, ಆದರೆ ಎಲ್ಲರೂ ಒಪ್ಕೊಳ್ಬೇಕಲ್ಲ. ಸಂಬಂಧಗಳು ಅದು ಹಳಿಸಿ ಹೋಗಿಬಿಟ್ಟಿದೆ, ಆರಂಭದಲ್ಲಿದ್ದಂಥದ್ದಿಲ್ಲ. ಅನಿವಾರ್ಯವಾಗಿ ಕುಮಾರಸ್ವಾಮಿಯವ್ರ ಮಾತನ್ನು ಕೇಳಲೇಬೇಕಿಲ್ಲಿ. ನೋಡಿ, ಲೋಕಸಭಾ ಚುನಾವಣೆ ಆದಮೇಲೆ, ಅದರಲ್ಲೂ ಕುಮಾರಸ್ವಾಮಿಯವರು ಸಂಸದರಾಗಿ ಕೇಂದ್ರ ಸಚಿವರಾದ ಮೇಲೆ BJP ನಾಯಕರು ಅವರ ಮಾತಿಗೆ ಎಷ್ಟು ಮನ್ನಣೆಯನ್ನು ಕೊಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶನಿವಾರ ಬೆಳಗ್ಗೆ 8:00 ನೈಸ್ ರೋಡ್ ಜಂಕ್ಷನಿಂದ ನಮ್ಮ ಪಾದಯಾತ್ರೆಗೆ ಆಗಲೇ ನಿಶ್ಚಯ ಆಗಿದೆ, ನಿರ್ಧಾರ ಆಗಿದೆ ಜಾಗ ಏನು ಅಂತೇಳಿ. ಅಲ್ಲಿ ಬೆಳಗ್ಗೆ 8:00 ಕೂಡ ನಮ್ಮ ಪಾದಯಾತ್ರೆ ಪ್ರಾರಂಭ ಆಗ್ತದೆ, ಚಾಲನೆ ಸಿಗ್ತದೆ. ರಾಜ್ಯದ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನತಾ ದಳದ ಎಲ್ಲ ಸಂಸದರು ಇರ್ತಾರೆ, ನಮ್ಮ ಎರಡೂ ಪಕ್ಷದ ಶಾಸಕರುಗಳು ಇರ್ತಾರೆ. ಅವತ್ತು ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋರಿದ್ದಾರೆ. ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಕೂಡ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ. ನಮ್ಮ ಉದ್ದೇಶ ಇಷ್ಟೇ, ಈ ಕಾಂಗ್ರೆಸ್ ಸರ್ಕಾರ
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳ ಹೆಸರು ಹೇಳಿಕೊಂಡು ಲೂಟಿಯನ್ನು ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಹಗರಣಗಳ ಸರ್ಕಾರ, ಇದರ ವಿರುದ್ಧ ನಾವು ಜನಾಂದೋಲನವನ್ನು ಮಾಡ್ತಾ ಇದ್ದೇವೆ, ಪಾದಯಾತ್ರೆನ ಹಮ್ಮಿಕೊಂಡಿದ್ದೇವೆ. ಶನಿವಾರ ಬೆಳಗ್ಗೆ 8 ನಾಳೆ ಶನಿವಾರದಿಂದ ನಮ್ಮ ಪಾದಯಾತ್ರೆ ಬೆಂಗಳೂರಿನಿಂದ ಪ್ರಾರಂಭ ಆಗ್ತದೆ. ಕುಮಾರಸ್ವಾಮಿ ಅವರು ಮತ್ತು JDS ಬರ್ತಾರಾ ಇಲ್ವ ಅಂತ ನಾವು ಒಂದಿಷ್ಟು ಕಮ್ಯುನಿಕೇಷನ್ ಗ್ಯಾಪ್ಗಳೇನಿತ್ತು ಅದನ್ನು ನಾನು, ವಿಜೇಂದ್ರ ಅವರು ಮತ್ತು ರಾಧಾಮೋಹನ್ ದಾಸ್ ಅವರು ಮಾತುಕತೆ ಮಾಡಿ ಎಲ್ಲವೂ ಸರಿ ಹೋಗಿದೆ. ಕುಮಾರಸ್ವಾಮಿ ಅವ್ರ ಜೊತೆಗೆ ನಾವು ಮೀಟಿಂಗ್ ಮಾಡಿದ್ದ ಫೋಟೋನು ನಾವು ನಿಮಗೆ ಈಗ ರಿಲೀಸ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಎವ್ರಿಥಿಂಗ್ ಈಸ್ ಸಾರ್ಟೆಡ್ ಔಟ್ ಆ್ಯಂಡ್ ಆ್ಯಸ್ ಪರ್ ದಿ ಶೆಡ್ಯೂಲ್ ನಮ್ಮ ಎರಡೂ ಪಕ್ಷದ ನೇತೃತ್ವದಲ್ಲಿ, ಅರ್ಥಾತ್ NDA ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯಲಿದೆ. ಸಂಪೂರ್ಣ ಪಾದಯಾತ್ರೆಯ ಒಂದು 7 ದಿವಸದ ಪಾದಯಾತ್ರೆಯಲ್ಲಿ ಎರಡೂ ಪಕ್ಷಗಳ ನಾಯಕರು ಎಲ್ಲರೂ ಭಾಗವಹಿಸ್ತಾರೆ. ನಾಳೆ ಶನಿವಾರದಿಂದ ನಮ್ಮ ಪಾದಯಾತ್ರೆ ಬೆಂಗಳೂರಿನಿಂದ ಪ್ರಾರಂಭ ಆಗ್ತದೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಕುಮಾರಸ್ವಾಮಿ ಅವರು 3 ದಿನದಲ್ಲಿ 3 ರೀತಿಯಾದಂಥ ವರಸೆಯನ್ನು ಬದಲಿಸಿದರು. ಅಂದರೆ ಈಗ BJP ನಾಯಕರಿಗೆ ಒಂದು ರೀತಿ ಶಾಕ್ ಎದುರಾಗಿತ್ತು, ಪಾದಯಾತ್ರೆ ನಡೆಯೋದೇ ಡೌಟ್ ಅಂತ ಅನಿಸ್ತಾ ಇತ್ತು. ಬಟ್ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, ಕುಮಾರಸ್ವಾಮಿ ಅವ್ರನ್ನ ಕರೆದು ಅಲ್ಲಿ ನಡ್ಡಾ ಅವರು ಮಾತಾಡಿದ್ದು, ಇವೆಲ್ಲ ನೋಡ್ತಾ ಇದ್ರೆ ಈಗ ಮೈತ್ರಿ ಪಕ್ಷಕ್ಕೆ ಕುಮಾರಸ್ವಾಮಿ ಅವರೇ ಹೈಕಮಾಂಡ್ ಅಂತ ಅನ್ನಿಸ್ತಾ ಇದೆ ರಾಜ್ಯದಲ್ಲಿ ನೋಡ್ತಾ ಇದ್ರೆ. ಪ್ರಭು, ಬಿಜೆಪಿ ಹಾಗೂ JDS ರಾಜ್ಯ ಸರ್ಕಾರದ ವಿರುದ್ಧ, ಅದರಲ್ಲೂ ಮುಖ್ಯಮಂತ್ರಿಗಳ ವಿರುದ್ಧ ನಡೆಸಲು ಉದ್ದೇಶಿಸಿದಂತಹ ಪಾದಯಾತ್ರೆಗೆ ಆರಂಭದಲ್ಲಿ ವಿಘ್ನ ಎದುರಾಗಿತ್ತು. JDS ನವರು ಇದಕ್ಕೆ ಒಪ್ಪಿರಲಿಲ್ಲ. ಆದ್ರೆ ಅಂತಿಮ ಹಂತದಲ್ಲಿ, ಅಂದ್ರೆ 2 ದಿನಗಳ ಕಾಲದಲ್ಲಿ ಪಾದಯಾತ್ರೆ ನಡೆಯಲೇಬೇಕು ಅನ್ನುವಂಥ ಸನ್ನಿವೇಶದಲ್ಲಿ ಮಹತ್ವದ ಮಾತುಕತೆಗೆ ಮುಂದಾಗಿದ್ದಂತಹ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ದೆಹಲಿಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಕುಮಾರಸ್ವಾಮಿ ಅವರ ಮನವೊಲಿಕೆ ಪ್ರಯತ್ನವನ್ನ ಯಶಸ್ವಿ ಮಾಡಿಕೊಂಡಿದ್ದಾರೆ. ದೆಹಲಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರ ನಿವಾಸದಲ್ಲಿ ನಡೆದಂತಹ ಈ ಸಭೆಯಲ್ಲಿ ಸಂಧಾನ ಮಾತುಕತೆ ಸ್ಪಷ್ಟವಾಗಿ ಮೂಡಿ ಬಂದಿದೆ. ಅಂದ್ರೆ ವಿಚಾರಾಧಾರಿತವಾಗಿ ನಡೀತಿರುವಂತಹ ಈ ಹೋರಾಟದಿಂದ JDS ಹಿಂದೆ ಸರಿಬಾರದು ಅನ್ನುವಂತ ನಿರ್ಧಾರವನ್ನ ಬಿಜೆಪಿ ಮಾಡಿಕೊಂಡಿತ್ತು. ಸೊ ಅದನ್ನ ಕುಮಾರಸ್ವಾಮಿ ಅವರಿಗೆ ಕನ್ವಿನ್ಸ್ ಅನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ವಿಚಾರಾಧಾರಿತವಾಗಿ ಅದನ್ನು ಒಪ್ಪಿಕೊಳ್ಳುವ ನಿರ್ಧಾರವನ್ನ ಮಾಡಿದ್ರಿಂದಾಗಿ ಈ ಮಾತುಕತೆ ಫಲಪ್ರದವಾಗಿದೆ ಅನ್ನುವಂಥದ್ದು ಮೂಲಗಳ ಮಾಹಿತಿ. ಅಂದ್ರೆ ಮೂಢ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನು ನಾವು ತೆಗೆದುಕೊಂಡ ನಿರ್ಧಾರದಿಂದಾಗಿ ಸರ್ಕಾರದಲ್ಲಿ ಬದಲಾವಣೆ ಆಗುವಂತ ಸನ್ನಿವೇಶ ಎದುರಾಗಬಹುದು, ಅಥವಾ ಮುಖ್ಯಮಂತ್ರಿಗಳು ರಾಜೀನಾಮೆಗೆ ನಾವು ಆಗ್ರಹಿಸಿದಂತೆ ಆ ವಿಚಾರದಲ್ಲೂ ಕೂಡ ಏನಾದರೂ ಬೆಳವಣಿಗೆಗಳಾಗಬಹುದು ಅನ್ನುವಂತಹ ನಿರೀಕ್ಷೆನ ಮಾಡಲಾಗಿತ್ತು. ಆ ಹಿನ್ನೆಲೆ ನಾವು ಪಾದಯಾತ್ರೆಯನ್ನು ಕೂಡ ಮಾಡ್ತಿದ್ದೇವೆ. ಇನ್ನೇನು ಪಾದಯಾತ್ರೆ ಅಂದುಕೊಂಡ ಗುರಿಯನ್ನು ತಲುಪುವ ಸನ್ನಿವೇಶ ಬಂದಾಗ ಅದರಿಂದ ಹಿಂದೆ ಸರಿಯುವುದು ಸರಿಯಲ್ಲ. ಆ ನಿರ್ಧಾರದಿಂದ ದೂರ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ JDS ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು ಅನ್ನುವಂತಹ ಮನವಿಯನ್ನ ರಾಜ್ಯಾಧ್ಯಕ್ಷರು ಮಾಡಿದ್ರು. ಅದಕ್ಕೆ ಒಪ್ಕೊಂಡಿರುವಂತಹ ಕುಮಾರಸ್ವಾಮಿ ಅವರು ತಾರ್ಕಿಕ ಹಂತವನ್ನು ಕಾಣಿಸುವಂತಹ ಹಂತದಲ್ಲಿ ನಾವು ಕೂಡ ಕೈಗಿಡುತ್ತೇವೆ ಅನ್ನುವಂತಹ ಮಾತನ್ನ ಅವರು ಹೇಳಿ ಒಪ್ಕೊಂಡಿದ್ದಾರೆ. ವೈಯಕ್ತಿಕ ನೆಲೆಗಟ್ಟಲ್ಲಿ ಈ ಹಿಂದೆ ಪಾದಯಾತ್ರೆಯಿಂದ ಅವರು ದೂರ ಸರಿಯುವಂತ ನಿರ್ಧಾರವನ್ನ ಮಾಡಿದ್ರು. ಅಂದ್ರೆ ರಾಜಕೀಯವಾಗಿ ರಾಜ್ಯ ಮಟ್ಟದಲ್ಲಿ ತಮ್ಮ ಪಕ್ಷಕ್ಕಾಗ್ತಿರುವಂತಹ ಮುಜುಗರಗಳು, ವಿಶ್ವಾಸಕ್ಕೆ ತೆಗೆದುಕೊಳ್ಳದಂತಹ ನಿಲುವಿನ ವಿರುದ್ಧ ಅವರು ಪ್ರತಿಭಟನೆಯನ್ನ ಮಾಡಿದ್ರು. ಆ ಸಲುವಾಗಿ ಅವರು ಪಾದಯಾತ್ರೆಯಿಂದ ಹಿಂದೆ ಸರಿಯುವಂತಹ ನಿರ್ಧಾರವನ್ನ JDS ನಾಯಕರ ಜೊತೆ ಅವರು ಕೂಡ ಒಪ್ಕೊಂಡಿದ್ರು. ಆದ್ರೆ ದೆಹಲಿಯಲ್ಲಿ ಈ ಎಲ್ಲ ವಿಚಾರಗಳಿಗೆ ಆಂತರಿಕವಾಗಿದ್ದಂತಹ ಭಿನ್ನಾಭಿಪ್ರಾಯಗಳನ್ನ ಬದಿಗೊಳಿಸಿ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಇರಬೇಕಾದಂತಹ ಬದ್ಧತೆಯನ್ನ, ಹಾಗೆ ಅವರಿಗೆ ಕೊಡಬೇಕಾದ ಗೌರವವನ್ನ ಪಕ್ಷ ನೆಲೆಗಟ್ಟಲ್ಲಿ ಯಾವ ರೀತಿ ದೊರಕಿಸಿಕೊಡ್ಬೇಕು ಅನ್ನುವಂತಹ ವಿಚಾರವನ್ನ ಚರ್ಚೆ ಮಾಡಿ ಅದಕ್ಕೆ ಒಂದು ಒಪ್ಪಿಗೆ ಮುದ್ದೆಯನ್ನು ಕೂಡ ದೆಹಲಿ ನಾಯಕರು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಅವನ್ನೆಲ್ಲವನ್ನ ಒಪ್ಪಿಕೊಂಡು ಈಗ ಪಾದಯಾತ್ರೆಗೆ ಅವರು ಕೈ ಜೋಡಿಸಿದ್ದಾರೆ. ಆಗಸ್ಟ್ 3ರಂದು ಶನಿವಾರ ಈ ಪಾದಯಾತ್ರೆ ನಡೆಯಲಿದೆ. ಅವತ್ತಿನ ಪಾದಯಾತ್ರೆಯನ್ನ ಕುಮಾರಸ್ವಾಮಿ ಹಾಗೆ ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಚಾಲನೆ ಕೊಡುವ ಮುಖಾಂತರ ಆ ಪಾದಯಾತ್ರೆ ಮೈಸೂರಿಗೆ ಹೊರಡಲಿದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.